ವೀಕ್ಷಕರೇ, ರೇಣುಕಸ್ವಾಮಿ ಕೇಸ್ನಲ್ಲಿ ನಟ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ವಿರುದ್ಧವಾಗಿ ಮಾಫಿ ಸಾಕ್ಷಿಯಾಗಲು ಈಗಾಗಲೇ ಪ್ರದೋಷ್ ಅರ್ಜಿಯನ್ನು ಹಾಕಿದ್ದು, ಈ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತಿರುವ ಬೆನ್ನಲ್ಲೇ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ A10 ಆರೋಪಿಯಾಗಿರುವ ವಿನಯ್ ಕೂಡ ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗಲು ಅರ್ಜಿಯನ್ನು ಸಲ್ಲಿಸಿದ್ದು, ಇದು ನಟ ದರ್ಶನ್ ಅವರ ಕೇಸ್ಗೆ ಸಾಕಷ್ಟು ಮುಳುಬಾಗಿತ್ತು ಅಂತಾನೆ ಹೇಳ್ಬಹುದು. ಆದ್ರೂ ವೀಕ್ಷಕರೇ, ಈಗಾಗಲೇ ಪ್ರದೋಷ್ನ ವಿಚಾರಣೆ ನಡೆದಿದ್ದು, ಈ ಸಮಯದಲ್ಲಿ A10 ಆರೋಪಿಯಾಗಿರುವ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗಲು ಅರ್ಜಿಯನ್ನು ಸಲ್ಲಿಸಿದ್ದು, ಬರೋಬ್ಬರಿ 2 ವರ್ಷಗಳ ನಂತರ ಇದೀಗ ಇವರೆಲ್ಲರೂ ಕೂಡ ಈ ಒಂದು ಪ್ರಕರಣಕ್ಕೆ ಮಾಫಿ ಸಾಕ್ಷಿಯಾಗಲು ಅರ್ಜಿಯನ್ನು ಸಲ್ಲಿಸಿರೋದು ಸಾಕಷ್ಟು ಅನುಮಾನವನ್ನ ಉಂಟು ಮಾಡೋದ್ರ ಜೊತೆಗೆ ನಟ ದರ್ಶನ್ ಪರ ವಕೀಲರಿಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಿಕ್ಕೆ ಅಡೆತಡೆಯನ್ನ ಉಂಟು ಮಾಡಿತ್ತು. 2 ವರ್ಷಗಳ ನಂತರ ಪ್ರದೋಷ್ ಆಗಿರ್ಬೋದು ಅಥವಾ ವಿನಯ್ ಆಗಿರ್ಬೋದು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಅರ್ಜಿಯನ್ನ ಸಲ್ಲಿಸಿದ್ದು, ಈಗಾಗಲೇ ಬಹುತೇಕ ಸಾಕ್ಷಿಗಳ ವಿಚಾರಣೆ ಕೂಡ ನಡೀತಿದ್ದು, ಇಂತಹ ಸಮಯದಲ್ಲಿ ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಸಲ್ಲಿಸಿರೋದು ಕೋರ್ಟ್ನ ಸಮಯವನ್ನ ವ್ಯರ್ಥ ಮಾಡಿದಂತೆ ಆಗುತ್ತೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮನವರಿಕೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದು, ಇವತ್ತು ವೀಕ್ಷಕರೇ A10 ಆರೋಪಿಯಾಗಿರುವ ವಿನಯನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಅಥವಾ ಬೇಡವಾ ಅನ್ನೋದರ ಬಗ್ಗೆ ಕೋರ್ಟ್ನಲ್ಲಿ ಚರ್ಚೆ ನಡೆಯಲಿದ್ದು, ದರ್ಶನ್ ಪರ ವಕೀಲರ ಮೂಲಗಳಿಂದ ಬರ್ತಿರುವಂತಹ ಲೇಟೆಸ್ಟ್ ಮಾಹಿತಿ ಪ್ರಕಾರ ಕೋರ್ಟ್ ವಿನಯ್ನ ಈ ಒಂದು ಮಾಫಿ ಸಾಕ್ಷಿ ಅರ್ಜಿಯನ್ನ ತಿರಸ್ಕಾರ ಮಾಡಲಿದೆ ಅಂತಾನೆ ಹೇಳಲಾಗ್ತಿದೆ. ಈಗಾಗಲೇ ಪ್ರದೋಷ್ನ ಮಾಫಿ ಸಾಕ್ಷಿಯನ್ನ ಆಕ್ಸೆಪ್ಟ್ ಮಾಡಿಕೊಂಡಿರುವ ಕೋರ್ಟ್ ಇದರ ಬೆನ್ನಲ್ಲೇ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿರುವ ವಿನಯ್ನ ಅರ್ಜಿಯನ್ನ ತಿರಸ್ಕಾರ ಮಾಡಲಿದೆ ಅಂತಾನೆ ಹೇಳಬಹುದಾಗಿದೆ. ಸೊ ವೀಕ್ಷಕರೇ, ಯಾರೆಲ್ಲ ನಟ ದರ್ಶನ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀರಾ, ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.